ಮತ್ತೆ ಡೆಮೋ ರೈಲು ಸಂಚಾರ ಆರಂಭಿಸಿದೆ. ಈ ಡೆಮೋ ರೈಲು ಸಂಚಾರಕ್ಕೆ ಸಚಿವ ಸೋಮಣ್ಣ ಚಾಲನೆ ಕೊಟ್ಟಿದ್ದಾರೆ. ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಅತ್ಯಂತ ಸಹಾಯಕವಾಗುತ್ತಿದ್ದಂತಹ ಡೆಮೋ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ಈ ಹಿಂದೆ ಇದರ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ಇದೀಗ ಮತ್ತೆ ಡೆಮೋ ರೈಲು ಸಂಚಾರವನ್ನು ಪುನರಾರಂಭ ಮಾಡಲಾಗಿದೆ. ಪ್ರವಾಸಿಗರು ಹಾಗೂ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಾಗರಿಕರ ಸಂತಸ ಮತ್ತೆ ಮೂಡಿದೆ. ಯಾಕಂತ ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಬಂದ್ ಆಗಿರುವಂತಹ ರೈಲು ಸಂಚಾರ ಇವತ್ತಿನಿಂದ ಮತ್ತೆ ಆರಂಭವಾಗಿರುವಂತದ್ದು. ರೈಲ್ವೆ ಸಚಿವರಾಗಿರುವಂತಹ ಸೋಮಣ್ಣ ಅವರು ಈ ಒಂದು ರೈಲ್ವೆ ಸಂಚಾರಕ್ಕೆ ಚಾಲನೆ ಕೂಡ ನೀಡಿದ್ದಾರೆ. ಗಮನಿಸಬಹುದು, ಅಂಬೆಗಾಡಿಯ ರೈಲ್ವೆ ನಿಲ್ದಾಣದಲ್ಲಿ ಡೆಮೋ ಟ್ರೈನು ಕೂಡ ಈಗ ಸಂಚಾರಕ್ಕೆ ಸಿದ್ದವಾಗಿ ನಿಂತಿರುವಂತದ್ದು. ಇಂದಿನಿಂದ ನಿರಂತರವಾಗಿ ರೈಲ್ವೆ ಸಂಚಾರ ಅಂದ್ರೆ ಈ ಒಂದು ದಾಂಡೇಲಿಯಿಂದ ಅಳ್ನಾವರ ಮಾರ್ಗಕ್ಕೆ ಪ್ರತಿನಿತ್ಯವೂ ಕೂಡ 3 ರೈಲುಗಳಿಗೂ ಓಡಾಟ ಕೂಡ ನಡೆಯುತ್ತೆ. ಬೆಳಗ್ಗೆ 6:30 ಮತ್ತು ಬೆಳಗ್ಗೆ 8:45 ಮತ್ತು ರಾತ್ರಿ 8:30ಕ್ಕೆ 3 ರೈಲುಗಳ ಸಂಚಾರ ಇಲ್ಲಿಂದ ದಾಂಡೇಲಿ ರೈಲ್ವೆ ನಿಲ್ದಾಣದಿಂದ ಅಳ್ನಾವರಕ್ಕೆ ಹೋಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈ ಒಂದು ರೈಲ್ವೆ ಸಂಚಾರದಿಂದ ನಾಗರಿಕರಿಗೆ ತುಂಬಾ ಅನುಕೂಲ ಕೂಡ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ದಾಂಡೇಲಿಯಿಂದ ಅಳ್ನಾವರಕ್ಕೆ ಹೋಗಿರುವಂತಹ ಮತ್ತು ಆ ಭಾಗಕ್ಕೆ ಅಂದ್ರೆ ಧಾರವಾಡ ಮತ್ತು ಬೇರೆ ಬೇರೆ ಭಾಗಕ್ಕೆ ಹೋಗುವಂತಹ ನಾಗರಿಕರ ಸಂಖ್ಯೆ ಪ್ರತಿನಿತ್ಯವೂ ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಈ ಒಂದು ರೈಲ್ವೆಗಳ ಒಂದು ಓಡಾಟ ಶುರು ಆಗೋದ್ರಿಂದ ಈ ಭಾಗದ ನಾಗರಿಕರಿಗೆ ಬೇರೆ ಬೇರೆ ನಗರಗಳಿಗೆ ಹೋಗಲು ಕೂಡ ತುಂಬಾ ಅನುಕೂಲ ಆಗ್ತದೆ. ಕೇವಲ ನಾಗರಿಕರಿಗೆ ಮಾತ್ರ ಅಲ್ಲ, ಪ್ರವಾಸಿಗರು ಕೂಡ ಈ ಒಂದು ರೈಲ್ವೆಗಳ ಮೂಲಕ ದಾಂಡೇಲಿಗೆ ಬರುವಂತದ್ದು ಮತ್ತು ದಾಂಡೇಲಿಯಿಂದ ತೆರಳುವಂತದ್ದು ಕೆಲಸ ಕೂಡ ಆಗುತ್ತೆ. ಹೀಗಾಗಿ ಸಂತಸ ಕೂಡ ಮೂಡಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಈ ಒಂದು ರೈಲ್ವೆ ಸಂಚಾರ ಸಂಪೂರ್ಣ ಸ್ಥಗಿತ ಆಗಿತ್ತು. ಜನರ ಒಂದು ಬೇಡಿಕೆಯನ್ನು ಅರಿತ ಸರ್ಕಾರ ಮತ್ತೆ ದಾಂಡೇಲಿಯಿಂದ ಅಳ್ನಾವರ ಮಾರ್ಗಕ್ಕೆ ರೈಲ್ವೆ ಸಂಚಾರವನ್ನ ಪುನಃ ಆರಂಭಿಸ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ, ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಚಾಲನೆ ನೀಡಿರುವಂತದ್ದು. ಸಂಸದರಾಗಿರುವಂತಹ ವಿಶ್ವೇಶ್ವರ ಕಾಗೇರಿ ಆಗಿರಬಹುದು ಅಥವಾ ಈ ಭಾಗದ ಶಾಸಕರು, ಹಿರಿಯ ಮುಖಂಡರಾಗಿರುವಂತಹ ಆರ್.ವಿ. ದೇಶಪಾಂಡೆ ಅವರ ವಿಶೇಷ ಕಾಳಜಿ, ಆಸಕ್ತಿಯ ಮೇರೆಗೆ ರೈಲ್ವೆ ಸಂಚಾರ ಮತ್ತೆ ಆರಂಭವಾಗಿದೆ. ಪ್ರಯಾಣಿಕರಿಗೂ ಕೂಡ ತುಂಬಾ ಖುಷಿಯಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದಾಂಡೇಲಿಯಲ್ಲಿ ಮತ್ತೆ ಡೆಮೋ ರೈಲು ಸಂಚಾರ ಆರಂಭಿಸಿದೆ. ಈ ಡೆಮೋ ರೈಲು ಸಂಚಾರಕ್ಕೆ ಸಚಿವ ಸೋಮಣ್ಣ ಚಾಲನೆ ಕೊಟ್ಟಿದ್ದಾರೆ. ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಅತ್ಯಂತ ಸಹಾಯಕವಾಗುತ್ತಿದ್ದಂತಹ ಡೆಮೋ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ಈ ಹಿಂದೆ ಇದರ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ಇದೀಗ ಮತ್ತೆ ಡೆಮೋ ರೈಲು ಸಂಚಾರವನ್ನು ಪುನರಾರಂಭ ಮಾಡಲಾಗಿದೆ. ಪ್ರವಾಸಿಗರು ಹಾಗೂ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಾಗರಿಕರ ಸಂತಸ ಮತ್ತೆ ಮೂಡಿದೆ. ಯಾಕಂತ ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಬಂದ್ ಆಗಿರುವಂತಹ ರೈಲು ಸಂಚಾರ ಇವತ್ತಿನಿಂದ ಮತ್ತೆ ಆರಂಭವಾಗಿರುವಂತದ್ದು. ರೈಲ್ವೆ ಸಚಿವರಾಗಿರುವಂತಹ ಸೋಮಣ್ಣ ಅವರು ಈ ಒಂದು ರೈಲ್ವೆ ಸಂಚಾರಕ್ಕೆ ಚಾಲನೆ ಕೂಡ ನೀಡಿದ್ದಾರೆ. ಗಮನಿಸಬಹುದು, ಅಂಬೆಗಾಡಿಯ ರೈಲ್ವೆ ನಿಲ್ದಾಣದಲ್ಲಿ ಡೆಮೋ ಟ್ರೈನು ಕೂಡ ಈಗ ಸಂಚಾರಕ್ಕೆ ಸಿದ್ದವಾಗಿ ನಿಂತಿರುವಂತದ್ದು. ಇಂದಿನಿಂದ ನಿರಂತರವಾಗಿ ರೈಲ್ವೆ ಸಂಚಾರ ಅಂದ್ರೆ ಈ ಒಂದು ದಾಂಡೇಲಿಯಿಂದ ಅಳ್ನಾವರ ಮಾರ್ಗಕ್ಕೆ ಪ್ರತಿನಿತ್ಯವೂ ಕೂಡ 3 ರೈಲುಗಳಿಗೂ ಓಡಾಟ ಕೂಡ ನಡೆಯುತ್ತೆ. ಬೆಳಗ್ಗೆ 6:30 ಮತ್ತು ಬೆಳಗ್ಗೆ 8:45 ಮತ್ತು ರಾತ್ರಿ 8:30ಕ್ಕೆ 3 ರೈಲುಗಳ ಸಂಚಾರ ಇಲ್ಲಿಂದ ದಾಂಡೇಲಿ ರೈಲ್ವೆ ನಿಲ್ದಾಣದಿಂದ ಅಳ್ನಾವರಕ್ಕೆ ಹೋಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈ ಒಂದು ರೈಲ್ವೆ ಸಂಚಾರದಿಂದ ನಾಗರಿಕರಿಗೆ ತುಂಬಾ ಅನುಕೂಲ ಕೂಡ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ದಾಂಡೇಲಿಯಿಂದ ಅಳ್ನಾವರಕ್ಕೆ ಹೋಗಿರುವಂತಹ ಮತ್ತು ಆ ಭಾಗಕ್ಕೆ ಅಂದ್ರೆ ಧಾರವಾಡ ಮತ್ತು ಬೇರೆ ಬೇರೆ ಭಾಗಕ್ಕೆ ಹೋಗುವಂತಹ ನಾಗರಿಕರ ಸಂಖ್ಯೆ ಪ್ರತಿನಿತ್ಯವೂ ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಈ ಒಂದು ರೈಲ್ವೆಗಳ ಒಂದು ಓಡಾಟ ಶುರು ಆಗೋದ್ರಿಂದ ಈ ಭಾಗದ ನಾಗರಿಕರಿಗೆ ಬೇರೆ ಬೇರೆ ನಗರಗಳಿಗೆ ಹೋಗಲು ಕೂಡ ತುಂಬಾ ಅನುಕೂಲ ಆಗ್ತದೆ. ಕೇವಲ ನಾಗರಿಕರಿಗೆ ಮಾತ್ರ ಅಲ್ಲ, ಪ್ರವಾಸಿಗರು ಕೂಡ ಈ ಒಂದು ರೈಲ್ವೆಗಳ ಮೂಲಕ ದಾಂಡೇಲಿಗೆ ಬರುವಂತದ್ದು ಮತ್ತು ದಾಂಡೇಲಿಯಿಂದ ತೆರಳುವಂತದ್ದು ಕೆಲಸ ಕೂಡ ಆಗುತ್ತೆ. ಹೀಗಾಗಿ ಸಂತಸ ಕೂಡ ಮೂಡಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಈ ಒಂದು ರೈಲ್ವೆ ಸಂಚಾರ ಸಂಪೂರ್ಣ ಸ್ಥಗಿತ ಆಗಿತ್ತು. ಜನರ ಒಂದು ಬೇಡಿಕೆಯನ್ನು ಅರಿತ ಸರ್ಕಾರ ಮತ್ತೆ ದಾಂಡೇಲಿಯಿಂದ ಅಳ್ನಾವರ ಮಾರ್ಗಕ್ಕೆ ರೈಲ್ವೆ ಸಂಚಾರವನ್ನ ಪುನಃ ಆರಂಭಿಸ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ, ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಚಾಲನೆ ನೀಡಿರುವಂತದ್ದು.
ಸಂಸದರಾಗಿರುವಂತಹ ವಿಶ್ವೇಶ್ವರ ಕಾಗೇರಿ ಆಗಿರಬಹುದು ಅಥವಾ ಈ ಭಾಗದ ಶಾಸಕರು ಹಿರಿಯ ಮುಖಂಡರಾಗಿರುವಂತಹ ಆರ್ ವಿ ದೇಶಪಾಂಡೆ ಅವರ ವಿಶೇಷ ಕಾಳಜಿ ಆಸಕ್ತಿಯ ಮೇರೆಗೆ ರೈಲ್ವೆ ಸಂಚಾರ ಮತ್ತೆ ಆರಂಭವಾಗಿದೆ. ಪ್ರಯಾಣಿಕರಿಗೂ ಕೂಡ ತುಂಬಾ ಖುಷಿಯಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದಾಂಡೇಲಿಯಲ್ಲಿ ಮತ್ತೆ ಡೆಮೋ ರೈಲು ಸಂಚಾರ ಆರಂಭಿಸಿದೆ. ಈ ಡೆಮೋ ರೈಲು ಸಂಚಾರಕ್ಕೆ ಸಚಿವ ಸೋಮಣ್ಣ ಚಾಲನೆ ಕೊಟ್ಟಿದ್ದಾರೆ. ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಅತ್ಯಂತ ಸಹಾಯಕವಾಗುತ್ತಿದ್ದಂತಹ ಡೆಮೋ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ಈ ಹಿಂದೆ ಇದರ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ಇದೀಗ ಮತ್ತೆ ಡೆಮೋ ರೈಲು ಸಂಚಾರವನ್ನು ಪುನರಾರಂಭ ಮಾಡಲಾಗಿದೆ. ಪ್ರವಾಸಿಗರು ಹಾಗೂ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಾಗರಿಕರ ಸಂತಸ ಮತ್ತೆ ಮೂಡಿದೆ. ಯಾಕಂತ ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಬಂದಾಗಿರುವಂತಹ ರೈಲು ಸಂಚಾರ ಇವತ್ತಿನಿಂದ ಮತ್ತೆ ಆರಂಭವಾಗಿರುವಂತದ್ದು. ರೈಲ್ವೆ ಸಚಿವರಾಗಿರುವಂತಹ ಸೋಮಣ್ಣ ಅವರು ಈ ಒಂದು ರೈಲ್ವೆ ಸಂಚಾರಕ್ಕೆ ಚಾಲನೆ ಕೂಡ ನೀಡಿದ್ದಾರೆ. ಗಮನಿಸಬಹುದು, ಅಂಬೆವಾಡಿಯ ರೈಲ್ವೆ ನಿಲ್ದಾಣದಲ್ಲಿ ಡೆಮೋ ಟ್ರೈನು ಕೂಡ ಈಗ ಸಂಚಾರಕ್ಕೆ ಸಿದ್ದವಾಗಿ ನಿಂತಿರುವಂತದ್ದು. ಇಂದಿನಿಂದ ನಿರಂತರವಾಗಿ ರೈಲ್ವೆ ಸಂಚಾರ ಅಂದ್ರೆ ಈ ಒಂದು ದಾಂಡೇಲಿಯಿಂದ ಅಳ್ನಾವರ ಮಾರ್ಗಕ್ಕೆ ಪ್ರತಿನಿತ್ಯವೂ ಕೂಡ 3 ರೈಲುಗಳಿಗೂ ಓಡಾಟ ಕೂಡ ನಡೆಯುತ್ತೆ. ಬೆಳಿಗ್ಗೆ 6:30 ಮತ್ತು ಬೆಳಗ್ಗೆ 8:45 ಮತ್ತು ರಾತ್ರಿ 8:30ಕ್ಕೆ 3 ರೈಲುಗಳ ಸಂಚಾರ ಇಲ್ಲಿಂದ ದಾಂಡೇಲಿ ರೈಲ್ವೆ ನಿಲ್ದಾಣದಿಂದ ಅಳ್ನಾವರಕ್ಕೆ ಹೋಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈ ಒಂದು ರೈಲ್ವೆ ಸಂಚಾರದಿಂದ ನಾಗರಿಕರಿಗೆ ತುಂಬಾ ಅನುಕೂಲ ಕೂಡ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ದಾಂಡೇಲಿಯಿಂದ ಅಳ್ನಾವರಕ್ಕೆ ಹೋಗಿರುವಂತಹ ಮತ್ತು ಆ ಭಾಗಕ್ಕೆ ಅಂದ್ರೆ ಧಾರವಾಡ ಮತ್ತು ಬೇರೆ ಬೇರೆ ಭಾಗಕ್ಕೆ ಹೋಗುವಂತಹ ನಾಗರಿಕರ ಸಂಖ್ಯೆ ಪ್ರತಿನಿತ್ಯವೂ ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಈ ಒಂದು ರೈಲ್ವೆಗಳ ಒಂದು ಓಡಾಟ ಶುರು ಆಗೋದ್ರಿಂದ ಈ ಭಾಗದ ನಾಗರಿಕರಿಗೆ ಬೇರೆ ಬೇರೆ ನಗರಗಳಿಗೆ ಹೋಗಲು ಕೂಡ ತುಂಬಾ ಅನುಕೂಲ ಆಗ್ತದೆ. ಕೇವಲ ನಾಗರಿಕರಿಗೆ ಮಾತ್ರ ಅಲ್ಲ, ಪ್ರವಾಸಿಗರು ಕೂಡ ಈ ಒಂದು ರೈಲ್ವೆಗಳ ಮೂಲಕ ದಾಂಡೇಲಿಗೆ ಬರುವಂತದ್ದು ಮತ್ತು ದಾಂಡೇಲಿಯಿಂದ ತೆರಳುವಂತದ್ದು ಕೆಲಸ ಕೂಡ ಆಗುತ್ತೆ. ಹೀಗಾಗಿ ಸಂತಸ ಕೂಡ ಮೂಡಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಈ ಒಂದು ರೈಲ್ವೆ ಸಂಚಾರ ಸಂಪೂರ್ಣ ಸ್ಥಗಿತ ಆಗಿತ್ತು. ಜನರ ಒಂದು ಬೇಡಿಕೆಯನ್ನು ಅರಿತ ಸರ್ಕಾರ ಮತ್ತೆ ದಾಂಡೇಲಿಯಿಂದ ಅಳ್ನಾವರ ಮಾರ್ಗಕ್ಕೆ ರೈಲ್ವೆ ಸಂಚಾರವನ್ನ ಪುನಃ ಆರಂಭಿಸ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ, ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಚಾಲನೆ ನೀಡಿರುವಂತದ್ದು. ಸಂಸದರಾಗಿರುವಂತಹ ವಿಶ್ವೇಶ್ವರ ಕಾಗೇರಿ ಆಗಿರಬಹುದು ಅಥವಾ ಈ ಭಾಗದ ಶಾಸಕರು ಹಿರಿಯ ಮುಖಂಡರಾಗಿರುವಂತಹ ಆರ್ ವಿ ದೇಶಪಾಂಡೆ ಅವರ ವಿಶೇಷ ಕಾಳಜಿ ಆಸಕ್ತಿಯ ಮೇರೆಗೆ ರೈಲ್ವೆ ಸಂಚಾರ ಮತ್ತೆ ಆರಂಭವಾಗಿದೆ. ಪ್ರಯಾಣಿಕರಿಗೂ ಕೂಡ ತುಂಬಾ ಖುಷಿಯಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದಾಂಡೇಲಿಯಲ್ಲಿ ಮತ್ತೆ ಡೆಮೋ ರೈಲು ಸಂಚಾರ ಆರಂಭಿಸಿದೆ. ಈ ಡೆಮೋ ರೈಲು ಸಂಚಾರಕ್ಕೆ ಸಚಿವ ಸೋಮಣ್ಣ ಚಾಲನೆ ಕೊಟ್ಟಿದ್ದಾರೆ. ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಅತ್ಯಂತ ಸಹಾಯಕವಾಗುತ್ತಿದ್ದಂತಹ ಡೆಮೋ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ಈ ಹಿಂದೆ ಇದರ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ಇದೀಗ ಮತ್ತೆ ಡೆಮೋ ರೈಲು ಸಂಚಾರವನ್ನು ಪುನರಾರಂಭ ಮಾಡಲಾಗಿದೆ. ಪ್ರವಾಸಿಗರು ಹಾಗೂ ವಿದ್ಯಾರ್ಥಿಗಳಿಗೆ